ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಮ್ದು ಬಹಳ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಬಹಳ ಇಂಟೆಲಿಜೆಂಟ್ ಮಿನಿಸ್ಟ್ರು, ತಿಳುವಳಿಕೆ ಇದ್ದವರು, ನಮ್ಮವರು ಮತ್ತು ಮುಂದೆ ಉಪಮುಖ್ಯಮಂತ್ರಿ ಆಗುವಂಥವ್ರು. ಹಂಗಾಗಿ ಅವ್ರಿಂದ ನಮ್ಗೆ ಅಪೇಕ್ಷೆ ಭಾಳ ಐತಿ. ಉತ್ತರ ಕರ್ನಾಟಕ ಇಲ್ಲಿ ತನಕ ಸರಿ ಇತ್ತು, ಈಗ ಒಗ್ಗರಣೆ ಹಾಕ್ಲ ಬೇಸ್ಡ್ ಆನ್ ದ ಎಕೋಸಿಸ್ಟಮ್ ನಾವು ಇದನ್ನ ಉತ್ತೇಜನ ನೀಡ್ತಾ ಇದ್ದೀವಿ. ಉದಾಹರಣೆ ಬೆಳಗಾಂನಲ್ಲಿ ಸರ್, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಸ್ಕೋಪ್ ಇದೆ. ಇವಾಗ ಆಪಲ್ ಫೋನ್ಗಳಲ್ಲಿ ಕೆಲವು ಮೈಕ್ರೋ ಕಾಂಪೊನೆಂಟ್ಸ್ ಏನು ಹೋಗ್ತವೆ, ಅದು ಬೆಳಗಾವಿನಲ್ಲಿ ತಯಾರಾಗ್ತಾ ಇದೆ. ಇವಿ ಕ್ಲಸ್ಟರ್ ಮಾಡಬೇಕು ಅಂತ ನಾವು ಇಲ್ಲಿ ಉದ್ದೇಶದಿಂದ ಇಲ್ಲಿ ಆಗಲೇ ಸ್ಟೇಕ್ ಹೋಲ್ಡರ್ ಜೊತೆ ಮಾತನಾಡ್ತಾ ಇದ್ದೀವಿ. ಇಟ್ ವಿಲ್ ಟೇಕ್ ಟೈಮ್. ಆದರೆ ಸೆಮಿ ಕಂಡಕ್ಟರೇ ಬರಬೇಕು, AICTನೇ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಎವ್ರಿಥಿಂಗ್ ಇಸ್ ಜಾಗ್ರಫಿ ಡಿಪೆಂಡೆಂಟ್, ಡೆಮೋಗ್ರಫಿ ಡಿಪೆಂಡೆಂಟ್, ಟ್ಯಾಲೆಂಟ್ ಡಿಪೆಂಡೆಂಟ್ ಎಕೋಸಿಸ್ಟಮ್. ಬಟ್ the government is completely committed to ensuring local economic acceleration. ಸರ್, ನೀವು ಯಾವಾಗಲೂ ನಿಮ್ದು ಸ್ವಲ್ಪ ಲ್ಯಾಂಡ್ ಭಾಳವ, ಇಲ್ಲಿ ಒಂದು ಕೊಡ್ರಿ, ಒಂದು 5 ಎಕರೆ 10 ಎಕರೆ ನಮಗೆ ಮಾಡ್ತೀವಿ. ಬೇಕಾದಷ್ಟು ಲ್ಯಾಂಡ್ ನಿಮ್ ಸಂಬಂಧ ತೆಗೆದಿಟ್ಟಿದ್ದೈತಿ, ಬರ್ರಿ ಬೆಲ್ಲದ IT ಪಾರ್ಕ್ ಅಂತಾನೆ ಇಡ್ತೀವಿ ಸರ್, ಬೇಕಿದ್ರೆ ತೊಂದರೆ ಇಲ್ಲ. ಅಥವಾ ಅರವಿಂದ್ IT ಪಾರ್ಕ್ ಅಂತಾನೆ ಇಡ್ತೀವಿ, ತೊಂದರೆ ಸರ್. ಈಗ ನಿಮಗೆ ನಿಮ್ಮ ಸಹಭಾಗಿತ್ವದಲ್ಲೇ ಮಾಡ್ತಾ ಇದೀವಿ, ನಿಮ್ಮ ಮಾರ್ಗದರ್ಶನ ತಗೊಂಡೇ ಮಾಡ್ತಾ ಇದೀವಿ. ಎಲ್ಲ ಲೋಕಲ್. ಇವಾಗ ನಿನ್ನೆ ಭರತ್ ಶೆಟ್ಟಿ ಅವರು ಒಂದು ಪ್ರಶ್ನೆ ಕೇಳಿದ್ರು, ವೇದ ವ್ಯಾಸ್ ಅವ್ರು ಕೇಳಿದ್ರು ಸರ್. ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ವಿ ಆರ್ ಟೇಕಿಂಗ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್. ಯಾವ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಯಾವ ಇಂಡಸ್ಟ್ರಿ ತರಬೇಕು, ಹೇಗೆ ನಮ್ಮ ಪ್ರತಿಭೆಯನ್ನು ಜಾಗತಿಕ ಮಟ್ಟದಲ್ಲಿ ತಗೊಂಡೊಯ್ಯಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಲ್ಲಿ ನಡೀತಾ ಇದೆ ಸರ್. ಐ ಥಿಂಕ್ ಆನರೇಬಲ್ ಡೆಪ್ಯೂಟಿ ಲೀಡರ್ ಆಫ್ ಆಪೋಸಿಷನ್ ವಿಲ್ ಅಪ್ರಿಷಿಯೇಟ್ ದಟ್ ಫ್ಯಾಕ್ಟ್. ಅಲ್ಲ, ನಮ್ದು ಅಪೇಕ್ಷೆ ಪ್ರಿಯಾಂಕಾ ಅವರಿಂದ ಭಾಳ ಐತಿ. ಯಾಕಂದ್ರೆ ಅವರು ಮೊದಲು ನಮ್ಮವ್ರು ಹೊರತುಪಡಿಸಿ ನೋಡ್ರಿ, ನಿನ್ನ ಅಭಯ್ ಪಾಟೀಲ್ ಸಾಹೇಬ್ರು, ಒಂದ್ ನಿಮಿಷ ಸರ್, ನಿನ್ನ ಅಭಯ್ ಪಾಟೀಲ್ ಸಾಹೇಬ್ರು ಕೂಡ ಹೇಳ್ತಾ ಇದ್ರಿ ಇಲ್ಲಿ ಮಾಡ್ಬೇಕಂತ. ಅವರೇ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. 100% ಇದರಲ್ಲಿ ಉದ್ಯೋಗ ಸೃಷ್ಟಿನಲ್ಲಿ, ರಾಜ್ಯಕ್ಕೆ ಬಂಡವಾಳ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ BJP ಕಾಂಗ್ರೆಸ್ JDS ಅಂತಿಲ್ಲ. ಅವ್ರು ಕೊಡಕ್ಕೆ ತಯಾರಿದ್ದಾರೆ. ವಿ ಫೀಸಿಬಿಲಿಟಿ ಮಾಡಿಸ್ತೀನಿ ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಮಂಗಳೂರಿನಲ್ಲಿ ಕೂಡ ಅದೇ ಹಾಗೆ ನಡೆಸ್ತಾ ಇದ್ದೀವಿ ಅಧ್ಯಕ್ಷರೇ. ಸೊ ಆಸ್ ಲಾಂಗ್ ಆಸ್ ವಿ ಆರ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್, ನಮ್ಮ ಯುವಕರ ಭವಿಷ್ಯದ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಜೊತೆಗೆ ಮಾಡೋಣ ಅಂತ ಅಷ್ಟೇ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಮ್ದು ಬಹಳ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಬಹಳ ಇಂಟೆಲಿಜೆಂಟ್ ಮಿನಿಸ್ಟ್ರು, ತಿಳುವಳಿಕೆ ಇದ್ದವರು, ನಮ್ಮವರು ಮತ್ತು ಮುಂದೆ ಉಪಮುಖ್ಯಮಂತ್ರಿ ಆಗುವಂಥವ್ರು. ಹಂಗಾಗಿ ಅವ್ರಿಂದ ನಮ್ಗೆ ಅಪೇಕ್ಷೆ ಭಾಳ ಐತಿ. ಉತ್ತರ ಕರ್ನಾಟಕ ಇಲ್ಲಿ ತನಕ ಸರಿ ಇತ್ತು, ಈಗ ಒಗ್ಗರಣೆ ಹಾಕ್ಲ ಈಗ ಒಂದ್ ಕಡೆ ವೆಲ್ ವಿಷರು ಅಂತೀರಿ, ಇನ್ನೊಂದ್ ಕಡೆ ಹೀಗೂ ಮಾತಾಡ್ತೀರಿ. ಈಗ ನಾನು ಒಂದು ಅಂಕಿ ಸಂಖ್ಯೆ ತರಿಸ್ಕೊಂಡಿದ್ದೆ ಸರ್ಕಾರದಿಂದ. ಟೋಟಲು 3 ವರ್ಷದಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕವನ್ನು ಕೂಡ ನಾನು ಕೂಡಿಸಿ ಎಷ್ಟು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದಾವ ನಮಗೆ ಒಂದು ಸಂಖ್ಯೆ ಕೊಡ್ರಿ ಅಂತೇಳಿ ಸರ್ಕಾರದಿಂದ ಬಂದಂತ ಇದು ಸಂಖ್ಯೆ, ಅಂಕಿ ಸಂಖ್ಯೆ. ಟೋಟಲ್ ಇಂಪ್ಲಿಮೆಂಟ್ ಆದಂತ ಪ್ರಾಜೆಕ್ಟ್ಗಳು ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ನಮ್ಮ ಉತ್ತರ ಕರ್ನಾಟಕ, ಕರಾವಳಿ, ಕಲ್ಯಾಣ ಕರ್ನಾಟಕ ಎಲ್ಲ ಕೂಡಿ 1891 ಲಕ್ಷ, ಅಂದ್ರೆ 1891 ಕೋಟಿ. ಕೇವಲ 1891 ಕೋಟಿ ರೂಪಾಯಿ ಪ್ರಾಜೆಕ್ಟ್ಸು ನಮ್ಮ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಕೂಡಿ ಕಳೆದ 3 ವರ್ಷದಲ್ಲಿ ಆಗಿದಾವೆ. ಇದು ಇವತ್ತಿನ ಪರಿಸ್ಥಿತಿ. ಕೇವಲ 1891 ಇದು, ಅದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದು, ಹೊಸ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದು ಕೇವಲ 580 ಸಂಖ್ಯೆ. ಇದು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತ ಅಂಕಿ ಸಂಖ್ಯೆ. ಈ ಪರಿಸ್ಥಿತಿ ಇವತ್ತು ಉತ್ತರ ಕರ್ನಾಟಕದ್ದು ಇಂಡಸ್ಟ್ರಿ ಬಗ್ಗೆ ಐತಿ. ನಮ್ಮ ಬಳ್ಳಾರಿಯಲ್ಲಿ ಒಂದು ಆಧುನಿಕ ಪಾರ್ಕ್ ಮಾಡ್ತೇವೆ, ಅಪರಲ್ ಪಾರ್ಕ್ ಮಾಡ್ತೇವೆ, 5,000 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು. ಆ 5,000 ಕೋಟಿ ಯಾವುದೋ ಸುಳಿವನ್ನು ಕೂಡ ಬಳ್ಳಾರಿಗೆ ಇನ್ನೂ ತನಕ ಕೊಟ್ಟಿಲ್ಲ. ನಿಜವಾಗಿ ಅಪರಲ್ ಪಾರ್ಕ್ ಇನ್ನೊಂದು ಆಗಬೇಕಾಗಿದ್ದು ನಮ್ಮ ಮಾಲಿಂಗ್ಪುರ, ರಬಕವಿ ಏರಿಯಾದಲ್ಲಿ ಎಲ್ಲ ನೇಕಾರಿರುವಂಥದ್ದು. ಅಪರಲ್ ರಿಲೇಟೆಡ್ ಇಂಡಸ್ಟ್ರಿ ಹಿಸ್ಟಾರಿಕಲಿ ಹಿಂದಿನ ಕಾಲದಿಂದ ಇದ್ದಿದ್ದು ನಮ್ಮ ಇಳಕಲ್ಲು ಮತ್ತು ಮಾಲಿಂಗ್ಪುರ, ರಬಕವಿಯಲ್ಲಿ. ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿ ಅಪರಲ್ಲದ್ದು, ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಸ್ಬೇಕು. ಅಲ್ಲಿ ಮಾಡಿದ್ರಂತಂದ್ರೆ ಇವತ್ತೇನು ಕೊಯಮತ್ತೂರ್ ಹತ್ರ ಹೆಂಗೆ ಅಪರಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಆಗೈತಿ, ಆ ರೀತಿ ಅಪರಲ್ ಪಾರ್ಕ್ ಇಲ್ಲಿ ನಮ್ಮನ್ನ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಗ್ತೈತಿ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅಂತ ನಾನು ನೋಡ್ತಾ ಇದ್ದೇನೆ.
ಇವತ್ತಿಲ್ಲೇ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ.